ಅವ್ರ ಹೆಸರಲ್ಲೇ 50-50 ಸೈಟ್ ಅಂತ ತೊಗೊಂಡ್ರೆ ಇದು ದೊಡ್ಡ ಹಗರಣ ಆಗಿದೆ ಅದು ಒಂದೇ ಹಗರಣ. ಇನ್ನು ಯಶಸ್ಸು ಬಿಚ್ಚಂದ್ರೆ ನಾವು ಕಾಂಗ್ರೆಸ್ನವ್ರು ಯಾವ್ಯಾವ ಸರ್ ಅದಾವ್ರಿ. ಈಗ ಕೇಳೋರು ಹೇಳ್ತೇವೆ ಅದು ನೋಡ್ರಿ. ಸಿದ್ದರಾಮಣ್ಣಂದು ಅದು ನನಗೇನದು ಗೊತ್ತಿಲ್ಲ. ನನಗೆ ಅದು ಯಾವ ರೆಕಾರ್ಡು ಏನೋ ನೋಡಿಲ್ಲ. ಜಸ್ಟ್ ಪತ್ರಿಕೆಯಲ್ಲಿ ನಾ ಮಾದೇವಪ್ಪ ಹೇಳಿದ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀನಿ. ಇದು ಇದ್ರ ಲ್ಯಾಂಡ್ ಅಲ್ಲ, ಇದು ಏನೇನೋ ಹೇಳ್ತಾರೆ ಅವ್ರು ಏನು ರೀ. ಅದನ್ನು ಇನ್ನೂ ನಿನ್ನೆ ಒಂದು ವಿಷಯ ನನಗೆ ರಾತ್ರಿ ಗೊತ್ತಾಗ್ಯದ. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವ್ರ ಮೇಲೆ ಒಂದು ಗ್ರೇಟ್ ಅಪವಾದನೆ ಬಂದದ. ಇದು ನನಗಂತೂ ಗೊತ್ತಿಲ್ಲ, ನಾನು ರೆಕಾರ್ಡ್ ನೋಡಿಲ್ಲ. ಎಲ್ಲೋ ಒಂದು ಲ್ಯಾಂಡ್ ಅಲೌಟ್ ಆಗ್ಯದ ಅಂತ ಅವ್ರಿಗೆ 60 ಎಕರೆ. ಎಲ್ಲಿಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ಯದ ಅಂತ ಹೇಳ್ತಾರೆ. ಅದು ಕೋರ್ಟಲ್ಲಿ ಅದ್ರ ಅಡ್ವರ್ಸ್ ಆಗ್ಯದಂತೂ ಹೇಳ್ತಾರೆ. ನನ್ನ ಹತ್ರ ಅದ್ರ ಪೇಪರ್ಗಳಿಲ್ಲ. ಅದು ಆಗಬಾರ್ದಿತ್ತು. ನೋಡಿ ಡಿಟೇಲಾಗಿ ನೋಡಿ. ನಾ ಹೇಳಿಲ್ಲ ಅಂದರೂ ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವೆಲ್ಲ ಪೇಪರ್ಸ್ಗಳನ್ನು ನಮ್ಮ ಪಕ್ಷದವ್ರಿಗೆ ಕೊಡ್ತೀನಿ. ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇಲ್ಲಿ ರಾಜ್ಯದಲ್ಲಿ ಬಂದ ತಡನೇ ಹಗರಣಗಳಿಗೆ ಶುರುವಾಯ್ತಲ್ಲ ಅಲ್ರಿ. ಅದನ್ನು ನೀವು ಜನ ಯೋಚನೆ ಮಾಡಬೇಕು. ಎಂದಾದರೂ ನೀವು ನೋಡಿರಿ. ಈಗ ನೋಡಿರಿ, 10 ವರ್ಷ ಆಯಿತು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಡೆಸೋರು. ನೀವು ಒಂದು ಇನ್ಸಿಡೆಂಟ್ ಕೇಳಿರ? ಇವ್ರದ್ದು ಹುಟ್ಟು ಜನ್ಮದ ಅಲ್ಲಿನೂ ಕೂಡ ಕೇಂದ್ರದಲ್ಲಿ ತಾವೇ ಮಂತ್ರಿಗಳು 60-65 ವರ್ಷಗಳ ಮಂತ್ರಿ ಇದ್ದಾಗ ಅಲ್ಲಿ ದಿವಸ ಪೇಪರ್ ಓದೋದು ಬರೀ ಹಗರಣಗಳ. ಪ್ರತಿಯೊಬ್ಬ ಮಂತ್ರಿದು ಬರೀ ಹಗರಣಗಳಾದವು. ಆದರೆ ಅದನ್ನೇ ಇವರು ಆ ಚಾಳಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೇ ಚಾಳಿಯನ್ನು ಎತ್ತಿ ಹಿಡ್ಕೊಂಡಾರ. ಅದಕ್ಕಾಗಿ ಇಲ್ಲಿನೂ 100-200 ಇಂಥ ಅವ್ಯವಹಾರಗಳ ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ಯದ. ನೋಡಿರಿ ಎಂಥ ನಾಚಿಕೆಗೇಡಿ ಜನ ಇವರು. ಇವತ್ತು ನೋಡಿರಿ 1 ವರ್ಷ ಆದರೂ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲ. ಇದು ನಾಚಿಕೆ ಬರೋದಿಲ್ಲೇನ್ರಿ ಅವ್ರಿಗೆ? ಹೇಳ್ರಿ ನೋಡೋಣ. ಎಲ್ಲ ರೊಕ್ಕ ಒಯ್ದು ಗ್ಯಾರಂಟಿಗೆ ಹಾಕಿದ್ರಿ. ಅಲ್ಲ ನಿಮ್ಗೆ ತಾಕತ್ತಿಲ್ಲ ಇದ್ರ ಕೊಡೋದಂದ್ರೆ ಗ್ಯಾರಂಟಿ ಈ ಹೊಲೆಯರ ಮೇಲೆ ಮಾದ್ರ ಮೇಲೆ ಇರ್ತದೆ. ದಲಿತರ ರೊಕ್ಕ ಸಹಿತ ನುಂಗಿ ಕೂತಿರಪ್ಪ 1 ವರ್ಷದಿಂದ. ಏನೂ ಅಭಿವೃದ್ಧಿ ಇಲ್ಲ. ಅವಕ್ಕೆ ಬೋರ್ ಹತ್ತು ಬರ್ತಾವೆ, ಬಾವಿ ಹತ್ತು ಬರ್ತಾವೆ. ನಮ್ಮ ಹತ್ರ ಚಿಂತೆ ಮಾಡ್ತಾರೆ. ಆದರೆ ಅದಕ್ಕೂ ಸಹಿತ ಕತ್ತರಿ ಹಾಕಿದ್ರಲ್ಲ ಅಂತ ಹೇಳಿ ನಾನು ಈ ಸರ್ಕಾರ ಕತ್ತರಿ ಹಾಕಿದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಪ್ಪ, ವಿಮಾನ ನಿಲ್ದಾಣ 99% ಎಲ್ಲ ಕಂಪ್ಲೀಟ್ ಕೆಲಸ ಮುಗಿದದ. ಈಗ ನಿಂತಿದ್ದೆಲ್ಲ ಫೈರ್ ಫೈಟರ್ಸ್ ಅಲ್ವ. ಆ ಫೈರ್ ಫೈಟರ್ ಬರೋದು ಬೇರೆ ಕಂಟ್ರಿಯಿಂದ ಬರ್ತದೆ. ಅದು ಬಂದ ಮೇಲೆ ತಕ್ಷಣ ಯಾವುದೂ ತಡವಾದರೆ ನಮ್ಮ ಮಂತ್ರಿಗಳು ಮೊನ್ನೆ ಬರೋದು ನಮ್ಮ ವೆಂಕಯ್ಯ ನಾಯ್ಡು ಅದಾನ. ಅವ್ರ ತಂದೆ ನಾನು ಭಾಳ ಸ್ನೇಹಿತ. ಅವ್ರಿಗೆ ಹೇಳಿ ಬಂದೀನಿ. ಇಲ್ಲ ಅದನ್ನು ನಾವು ಜಲ್ದಿ ಬಂದು ಓಪನ್ ಮಾಡ್ತೀನಿ ಅಂತ ಹೇಳ. ನಮಸ್ಕಾರ ಎಲ್ಲರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.